ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕೃತಿಕಾ ಹಾಯ್. ವರ್ಷ ಏನು ವಿಡಿಯೋ ಅಂತ ಅಂದರೆ ನಮ್ಮ ಕಾಲೇಜಲ್ಲಿ ಇನಾಗ್ರೇಷನ್ ಇತ್ತು, ಕಲ್ಚರಲ್ ಇನಾಗ್ರೇಷನ್ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ರೆಡಿಯಾಗಿ ನಮ್ಮ ಮನೆಯಿಂದನೇ ಹೋಗ್ತಾ ಇದ್ದೀವಿ. ಇದು ನಮ್ಮ ಕಾಲೇಜ್ ಎಂಟ್ರೆನ್ಸ್. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಫಸ್ಟ್ ಇಯರಿಂದ ಈ ಲಾಸ್ಟ್ ಸೆಮ್ವರೆಗೂ ಇಷ್ಟು ಬೇಗ ಫಂಕ್ಷನಿಗೆ ಅಟೆಂಡ್ ಆಗಿರೋದು ಇದೇ ಫಸ್ಟ್ ಟೈಮ್. ಅದೇ ಹೇಳ್ತಾ ಇದ್ವಿ, ಇನ್ನೂ ಯಾರೂ ಬಂದಿರಲಿಲ್ಲ, ತುಂಬ ಜನ ಏನು ಬಂದಿರಲಿಲ್ಲ, ಕಮ್ಮಿ ಜನನೇ ಇದ್ದರು. ಇನ್ನು ಪ್ರೋಗ್ರಾಮ್ ನಾವು ಹೋಗಿ ಅರ್ಧ ಗಂಟೆ ಆದಮೇಲೆ ಸ್ಟಾರ್ಟ್ ಆಯಿತು. ಅವಾಗ ಅಂದ್ಕೊಂಡ್ವಿ ಇವತ್ತೇನು ಇಷ್ಟು ಬೇಗ ಬಂದಿದ್ದೀವಿ ಅಂತ. ಈ ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಎಂಜಾಯ್ ಮಾಡ್ತೀರಾ. ವಿಡಿಯೋ ಇಷ್ಟ ಆಯಿತು ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಕಾಫಿ ನೋಡು ಚಂದ ಫ್ರೆಂಡ್. ಏನು ಹೇಳ್ತೀಯ ಅರ್ಪಿ? ಎಷ್ಟು? ನಮಗೆ ಟೈಮ್ ಸೆನ್ಸ್ ಇಲ್ಲ. ಫಾರ್ಮಲ್ಸ್ ಅಲ್ಲಿ ಬಂದಿದ್ದಾರಲ್ಲ ಬಾಯ್ಸ್. 10 ಗಂಟೆಗೆ ಬನ್ನಿ ಅಂದರೆ 10:30ಕ್ಕೆ ಬರ್ತೀರಾ ನಮ್ಮ ಕ್ಲಾಸ್ ಫಂಕ್ಷನ್. ನೀವು ನಮ್ಮ ಕ್ಲಾಸ್ ಫಂಕ್ಷನ್ ಕಾಲೇಜ್. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಆಡಿಟೋರಿಯಮಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆಡಿಟೋರಿಯಮಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಫಂಕ್ಷನ್ ಮಾಡ್ತಾಯಿದ್ರು, ಬಟ್ ಈ ಸಲ ಯಾಕೋ ಒಳಗೆ ಮಾಡ್ತಿದ್ದಾರೆ. ಹೆಂಗಿದೆ? ನಮ್ಮ ಜೂನಿಯರ್ ಅದು. ಆ್ಯಕ್ಚುಯಲ್ ಪ್ರೋಗ್ರಾಮ್ ಇವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಲಾಸ್ಟ್ ಸೆಮಿನ ಇನಾಗ್ರೇಷನ್ ಫಂಕ್ಷನ್. ಬೇಗನೆ ಮಾಡಬೇಕಿತ್ತು, ಬಟ್ ನ್ಯಾಕು ಮತ್ತು ಎಲೆಕ್ಷನ್ ಡ್ಯೂಟಿ ಎಲ್ಲ ನಮ್ಮ ಕಾಲೇಜಲ್ಲಿ ಇದ್ದಿದ್ದರಿಂದ ಫಂಕ್ಷನ್ ಲೇಟ್ ಆಯಿತು. ಇನ್ನೂ ಒಂದು ಫಂಕ್ಷನ್ ಮಾಡ್ಬೋದು, ಗೊತ್ತಿಲ್ಲ. ಮಾಡಿದ್ರೆ ಆ ವಿಡಿಯೋನು ಮಾಡಿ ಹಾಕ್ತೀನಿ. ಅದಕ್ಕೆ ಇಲ್ಲೆಲ್ಲ ರೆಡಿಯಾಗಿ ಬಂದಿರಲ್ಲ, ಹೆಂಗೆ ರೆಡಿಯಾಗಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ವಿ. ಹ್ಯಾಪಿ ಬರ್ಡೇ ಪಿಗ್ಗಿ. ನನ್ನ ಫ್ರೆಂಡಿನ ಬರ್ಡೇ ಇತ್ತು, ನೋಡಿರ್ಬೋದು. ಬ್ಲಾಗಲ್ಲೆಲ್ಲ ಹಾಕೊಂಡಿದ್ದೀನಿ. ಇವಾಗ ಫಂಕ್ಷನ್ ಸ್ಟಾರ್ಟ್ ಆಯಿತು, ಗೆಸ್ಟ್ ಎಲ್ಲ ಬಂದು ಕೂರ್ತಾ ಇದ್ರು. ಇದು ನಮ್ಮ ಆಡಿಟೋರಿಯಮ್ಮು. ಇಲ್ಲಿ ನನಗೆ ವಿಡಿಯೋ ಮಾಡೋಕೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಇತ್ತು, ಯಾಕಂತಂದರೆ ಇಲ್ಲೆಲ್ಲ ಸರ್ಗಳೆಲ್ಲ ಇದ್ರು, ಅವ್ರ ಮುಂದೆ ಹೆಂಗೆ ವಿಡಿಯೋ ಮಾಡೋದಂತ. ಇಲ್ಲಿ ಬಂದಿರೋ ಗೆಸ್ಟಿಗೆಲ್ಲ ಸನ್ಮಾನ ಮಾಡ್ತಾ ಇದ್ರು. ನೆಕ್ಸ್ಟ್ ಜೂನಿಯರ್ ಅಂಬರೀಶ್ ಬರ್ತಾರೆ, ಅವರು ಡ್ಯಾನ್ಸ್ ಎಲ್ಲ ಹೇಗಿತ್ತು ಅಂತ ನೋಡಿ. ನೆಕ್ಸ್ಟು ನಮ್ಮ ಕಾಲೇಜ್ ಕಾರಿಡಾರಲ್ಲಿ ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಆಡಿಟೋರಿಯಮಲ್ಲಿ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರೆ, ಹಿಂದ್ಗಡೆ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಸೊ ಹಾಗಾಗಿ ವಯಸ್ಸೆಲ್ಲ ಹೊರಗಡೆ ಡ್ಯಾನ್ಸ್ನ ಅರೇಂಜ್ ಮಾಡಿದ್ದಾರೆ. ಇನ್ನೂ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ, ಆಗಲಿ ಇವ್ರದ್ದು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆ ಒಂದು ಇದನ್ನು ತೊಗೊಂಡಿದ್ದೀನಿ.
ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಅರೇಂಜ್ ಮಾಡ್ಕೊತಾ ಇದ್ರು. ಅದಕ್ಕೆ ನಾವಿಲ್ಲಿ ವೀಡಿಯೋಸ್ ಮತ್ತು ಒಂದು ರೀಲ್ಸ್ ಮಾಡೋಣ ಫೈನಲ್ ಇಯರ್ಸ್ ಎಲ್ಲ ನಾವು ಅಂತ ರೀಲ್ಸ್ ಮಾಡಿದ್ದೀವಿ. ಆ ರೀಲ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡಿ ಮತ್ತು ರೀಲ್ಸ್ ನೋಡಿ. ಇವರು ಫಸ್ಟ್ ಇಯರ್ ಜೂನಿಯರ್, ಆದರೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇವ್ರು ಡ್ಯಾನ್ಸ್ ನೋಡೋಕ್ಕೆ ಅಂತಲೇ ನಾವು ಅಲ್ಲಿಂದ ಬಂದ್ವಿ. ವೀಡಿಯೋ ಫೋಟೋಸ್ ಎಲ್ಲ ತಗೊಳ್ಳೋದು ಬಿಟ್ಟು ಇವ್ರು ಡ್ಯಾನ್ಸ್ ನೋಡೋಕ್ಕೆ ಅಂತಲೇ ಬಂದ್ವಿ. ನಮಗೆ ಇವರು ಡ್ಯಾನ್ಸ್ ಫಸ್ಟಿಂದನೂ ಇಷ್ಟ ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಡ್ಯಾನ್ಸ್ ಇವರು. ಫುಲ್ ವೀಡಿಯೋ ಹಾಕೋಕ್ಕಾಗಲ್ಲ, ಲೆಂತ್ ಆಗುತ್ತೆ. ಸೊ ಹಾಗಾಗಿ ಶಾರ್ಟ್ ವೀಡಿಯೋ ಹಾಕಿದ್ವಿ. ನಾವು ಫ್ರೆಂಟಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ನೋಡ್ತಾ ಇದ್ವಾ. ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಡ್ಯಾನ್ಸ್ ನೋಡ್ತೀರಾ, ಪದೇ ಪದೇ ಅದೇ ಅಲ್ವಾ ನೋಡೋದು, ಇದು ಲಾಸ್ಟ್ ಟೈಮ್ ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಎಲ್ಲ ಹೇಳ್ಕೊಂಡು ಡ್ಯಾನ್ಸ್ ಮಾಡಿದ್ದೀವಿ. ಸ್ವಲ್ಪನೇ ಡ್ಯಾನ್ಸ್ ಮಾಡಿದ್ದಷ್ಟೇ. ಇವತ್ತು ಸಹ್ಯಾದ್ರಿ ಕಾಲೇಜಲ್ಲಿ ಉದ್ಘಾಟನೆ ಇಂಥ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸಿ ಲಾಸ್ಟು ಸಾಂಗಲ್ಲಿ ಕುಣಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸಾಂಗ್ ಹಾಕಿಲ್ಲ, ಓಕೆ ಸಾಂಗಿಗಾಗೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಜಾಯ್ನ್ ಆಗಿ. ಮುಗಿಯೋ ಟೈಮಲ್ಲಿ ಜಾಯ್ನ್. ಪೇಮೆಂಟ್ ಆಮೇಲೆ ಇಸ್ಕೊಂಡು
ಶಾಲೆ ಕಲಿತಾ ಇಲ್ಲ, ಶಾಲೆ ಮಾಡ್ತಾ ಇದೀವಿ. ಶಾಲೆ ಕಲಿಯಕ್ಕೆ ಬಂದಿದ್ದೀವಿ, ಆಮೇಲೆ ಶಾಲೆ ಸರಿ ಇಲ್ಲ ನಿಮ್ಮ ಫೋನಲ್ಲಿ. ಇಲ್ಲ ಹಂಗೆ ಕಾಮಿಡಿ ಮಾಡ್ಕೊಂಡು ಮಾತಾಡಿದ್ವಿ, ಮತ್ತು ಇದನ್ನು ಸೀರಿಯಸ್ ಆಗಿ ತಗೋಬೇಡಿ, ಎಲ್ಲ ಬರೀ ಫನ್ ಅಷ್ಟೇ. ಸುಮ್ಮನೆ ನೀವು ಅಷ್ಟು ಫನ್ನಾಗಿ ನೋಡಿ. When I see you dancing, I know you're a 10. It's some kind of magic. We both know it right away. I came here to party, don't want it to end. Getting real ecstatic. We both know it right away. When I see you dancing, I know you're a 10. It's some kind of magic. ಇಷ್ಟ ಇವತ್ತಿನ ಫಂಕ್ಷನ್ನು. ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಅದು ಇದು ಅಂತ ಇರುತ್ತೆ. ಅಷ್ಟೇ. ಇವಾಗೆಲ್ಲ ಓಡ್ತಾ ಇದ್ವಿ ಫೋಟೋಸ್ ಎಲ್ಲ ತಕ್ಕೊಂಡು. ಎಕ್ಸ್ಪೋರ್ಟ್ ಮಾಡ್ಬೋದು ಕಣೆ. ಫೈನಲ್ ಇಯರ್ ಆಗಿರೋದ್ರಿಂದ, ಫೈನಲ್ ಸೆಮ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರೆಲ್ಲ ಇದ್ದೇ ಇರುತ್ತೆ. ಹಂಗಾಗಿ ನಾವೆಲ್ಲ ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ ಗ್ರೂಪ್ ಫೋಟೋಸ್ ಎಲ್ಲ ತಕ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.